ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಅನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಪ್ರತಿ ಪ್ರವಚನದಲ್ಲೂ ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಳ್ತಾ ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾ ಹೋದರೆ ಏನೆಲ್ಲ ನಮಗೆ ಒಳ್ಳೆಯದಾಗ್ತಾ ಬರುತ್ತೆ ಜೀವನದಲ್ಲಿ. ಹಾಗೆ ಮನುಷ್ಯನಿಗೆ ಹಲವಾರು ಕಾರಣಗಳಿಂದ ಕಷ್ಟಗಳು ಬರ್ತಾ ಇರುತ್ತೆ. ಅದು ಎಲ್ಲಿಂದ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದರೆ ಯಾವುದೇ ವಿಧವಾದ ಮಾನಸಿಕ ಸಮಸ್ಯೆಗಳು ಅಥವಾ ದೈಹಿಕ ಸಮಸ್ಯೆಗಳಾದರೂ, ಯಾವುದೇ ವಿಧದ ತೊಂದರೆಗಳಾಗಿದ್ದರೂ ಕೂಡ ಪ್ರತಿಯೊಂದಕ್ಕೂ ಬಹಳ ಹಿಂದೆನೇ ಶಾಸ್ತ್ರದಲ್ಲಿ ಪರಿಹಾರವನ್ನು ಹೇಳಿದ್ದಾರೆ. ಪರಿಹಾರ ಇಲ್ಲದೆ ಇರುವಂತಹ ಸಮಸ್ಯೆ ಮನುಷ್ಯರಿಗೆ ಯಾವುದೂ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸಹಸ್ರಾರು ವರ್ಷಗಳಿಂದ ಈ ಜಗತ್ತು, ಇಲ್ಲಿ ಮಾನವ ಸಮಾಜ ಮುಂದುವರಿತಾ ಬಂದಿದೆ. ಇವತ್ತು ನಾವು ಯಾವುದನ್ನು ಅನುಭವಿಸ್ತಾ ಇದ್ದೀವೋ ಇದನ್ನು ಹಿಂದೆ ಅಸಂಖ್ಯಾತ ಕೋಟ್ಯಾಂತರ ಮನುಷ್ಯರು ಇದನ್ನು ಅನುಭವಿಸಿ ಅವರು ಹೊರಟಿದ್ದಾರೆ, ಈ ಲೋಕದಿಂದ ಹೋಗಿದ್ದಾರೆ, ಪುನಃ ಈ ಲೋಕದಲ್ಲಿ ಹುಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ನಮಗೆ ಒಂದು ವಿಚಾರ ಸ್ಪಷ್ಟ ಆಗುತ್ತೆ, ಇತಿಹಾಸ ಯಾವಾಗಲೂ ಪುನರಾವರ್ತನೆ ಆಗ್ತಾ ಇರುತ್ತೆ. ಅಂದರೆ ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್ ಅಂತ ಒಂದು ಮಾತಿದೆ. ಅದೇ ರೀತಿಯಲ್ಲಿ ಪರಮಾತ್ಮನ ಒಂದು ಮಾತು ನಮಗಿಲ್ಲಿ ಬಹಳ ಪ್ರಸಿದ್ಧವಾದ ಮಾತಿದು ಭಗವದ್ಗೀತೆಯಲ್ಲಿ. ಅದನ್ನು ಇವತ್ತು ನಾವು ಗಮನಿಸೋಣ. ಹಾಗೆ ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂತ ಇದಕ್ಕೆ ಹೆಸರು. ಈ ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ಪರಮಾತ್ಮ ತನ್ನನ್ನು ಹೇಗೆ ಭಕ್ತ ಪಡ್ಕೋತಾನೆ, ಈ ಜಗತ್ತು ಕಷ್ಟಗಳು ಇವುಗಳಿಂದ ಪಾರಾಗಿ ತನ್ನ ಬಳಿ ಹೇಗೆ ಬರ್ತಾನೆ ಅನ್ನೋದನ್ನು ಪರಮಾತ್ಮನೇ ತಿಳಿಸಿರೋದು. ಆ ವಿಚಾರಗಳನ್ನು ನಾವಿವತ್ತು ನೋಡೋಣ. ಮೊದಲನೇದಾಗಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವ ಯಾವ ಕಾಲದಲ್ಲಿ ಧರ್ಮ ಕ್ಷೀಣಿಸಿ ಅಧರ್ಮ ಹೆಚ್ಚಾಗ್ತಾ ಬರುತ್ತೋ ಆಗಲೆಲ್ಲ ನಾನು ನನ್ನಿಂದ ನಾನೇ ಪ್ರಕಟ ಆಗ್ತೀನಿ. ಅಂದರೆ ಪರಮಾತ್ಮ ತನ್ನ ಯೋಗ ಮಾಯೆಯನ್ನು ಆಶ್ರಯಿಸಿಕೊಂಡು ಪ್ರಕಟ ಆಗ್ತಾನೆ ಈ ಜಗತ್ತಿನಲ್ಲಿ. ಮಾನವ ಶರೀರವನ್ನು ಧಾರಣೆ ಮಾಡಿಕೊಂಡು ಬರ್ತಾನೆ. ಬಂದೇನು ಮಾಡ್ತಾನೆ ಅಂದರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧೂನಾಂ ಅಂದರೆ, ಸಾಧು ಅಂದರೆ ಇಲ್ಲಿ ಸಜ್ಜನರು ಅಂತ. ಯಾರೆಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿದ್ದು ಒಳ್ಳೆಯ ಜೀವನವನ್ನು ಮಾಡ್ತಾ ಇದ್ದಾರೋ, ಹಾಗೂ ಲೋಕ ಕಲ್ಯಾಣಕ್ಕಾಗಿ ಇತರರ ಒಳಿತಿಗಾಗಿ ತಮ್ಮ ಜೀವನವನ್ನು ಮೀಸಲಾಗಿಟ್ಟಿರೋದು ಅಥವಾ ತಮ್ಮ ಜೀವನದ ಸಮಯವನ್ನು ಹೆಚ್ಚು ಅದಕ್ಕೆ ವಿನಿಯೋಗ ಮಾಡ್ತಾ ಇರೋದು, ಇವರೆಲ್ಲರನ್ನು ಸಜ್ಜನರು ಅಂತ ನಾವು ಕರಿತೀವಿ. ಸಾಧುಗಳು ಅಂದರೆ ಸ್ವಲ್ಪ ಇನ್ನೂ ವಿಶೇಷವಾಗಿ
ಭಗವಂತನಲ್ಲಿ ದೃಷ್ಟಿ ಇಟ್ಟಿರೋರು, ಧರ್ಮದ ಹಾದಿಯಲ್ಲಿ ಜೀವನ ಮಾಡೋರು. ಹೀಗೆ ನಾವು ಅರ್ಥ ಮಾಡ್ಕೋಬಹುದು. ಇಂತಹ ಧರ್ಮಾತ್ಮರನ್ನ, ಧರ್ಮದ ಹಾದಿಯಲ್ಲಿ ನಡೆಯೋರನ್ನ ಪರಿತ್ರಾಣಾಯ, ಅವರನ್ನು ನಾನು ಕಾಪಾಡ್ತೀನಿ, ಕಷ್ಟದಿಂದ ದಾಟಿಸ್ತೀನಿ. ಹಾಗೆ ವಿನಾಶಾಯ ಚ ದುಷ್ಕೃತಾಂ, ಸತ್ಕೃತ ಅಂದರೆ ಒಳ್ಳೆಯ ಕೆಲಸವನ್ನು ಮಾಡೋರು, ದುಷ್ಕೃತ ಅಂದರೆ ಕೆಟ್ಟ ಕೆಲಸವನ್ನು ಮಾಡುವಂಥವ್ರು. ಇಲ್ಲಿ ಕೆಟ್ಟ ಕೆಲಸ ಅಂದರೆ ಏನು ಅಂದರೆ ಶಾಸ್ತ್ರದಲ್ಲಿ ತಿಳಿಸಿರೋದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು. ಯಾಕೆಂದರೆ ಭಾಳಷ್ಟು ಜನಕ್ಕೆ ತಾವು ಮಾಡ್ತಾ ಇರೋದು ಒಳ್ಳೆಯದಾ ಕೆಟ್ಟದ್ದ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅವರ ಮನಸ್ಸಿಗೆ ಅದು ಸರಿ ಅಂತಾನೆ ಅನ್ನಿಸ್ತಾ ಇರುತ್ತೆ. ಆದರೆ ಕಾರ್ಯ ಅಕಾರ್ಯ ವ್ಯವಸ್ಥಿತವು, ಶಾಸ್ತ್ರದಲ್ಲಿ ಕಾರ್ಯ ಅಂದರೆ ಒಳ್ಳೆಯದು, ಅಕಾರ್ಯ ಅಂದರೆ ಮಾಡಬಾರದ ಕೆಟ್ಟ ಕೆಲಸಗಳು, ಎರಡೂ ಕೂಡ ವ್ಯವಸ್ಥಿತವು, ಮೊದಲೇನೆ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ, ಶಾಸ್ತ್ರವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಗ್ರಂಥಗಳು ಅಥವಾ ಗುರುಮುಖೇನ ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಕರ್ಮಗಳನ್ನು ಮಾಡೋದಕ್ಕೆ ಶಕ್ತರಾಗ್ತೀವಿ, ಸರಿಯಾಗಿ ಕೆಲಸ ಮಾಡೋದನ್ನು ಕಲ್ತ್ಕೋತೀವಿ. ಇದಕ್ಕೆ ವಿರುದ್ಧವಾಗಿ ಏನಾಗುತ್ತೆ, ಒಂದು ಗ್ರಂಥ ಅಧ್ಯಯನ ಮಾಡಿಲ್ಲ ಅಥವಾ ಗುರು ಹಿರಿಯರು ಹೇಳಿದ್ದನ್ನು ಕೇಳಲ್ಲ, ಅವರೇನು ಮಾಡ್ತಾರೆ, ಯಹ ಶಾಸ್ತ್ರ ವಿಧಿ ಉತ್ಸೃಜ್ಯ ವರ್ತತೆ ಕಾಮಕಾರಯೇತ್, ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಹಾಗೆ ಜೀವನ ಮಾಡೋದು ಬಿಟ್ಟು ವರ್ತತೆ ಕಾಮಕಾರಯೇತ್, ಮನಸ್ಸಿಗೇನು ಸರಿ ಅನಿಸುತ್ತೋ, ಮನಸ್ಸಿಗೆ ಹೇಗೆ ಇಚ್ಛೆ ಬರುತ್ತೋ ಹಾಗೆ ಅವರು ನಡ್ಕೋತಾ ಇರ್ತಾರೆ. ಆವಾಗೇನಾಗುತ್ತೆ, ಅದು ದುಷ್ಕೃತ್ಯ ಆಗುತ್ತೆ. ಅಂಥವರನ್ನ ದುಷ್ಟರು ಅಂತ ಕರೆದಿದೆ ಶಾಸ್ತ್ರ. ನೋಡಿ, ಶಾಸ್ತ್ರವಾಕ್ಯಕ್ಕೆ ವಿರುದ್ಧವಾಗಿ ನಡೆಯೋದು ಅಂದರೆ ಭಗವಂತನ ಆದೇಶಕ್ಕೆ ವಿರುದ್ಧವಾಗಿ ನಡೆಯೋದು ಅಂತಾನೆ ಅರ್ಥ. ಅಂಥವರನ್ನ ಪರಮಾತ್ಮ ಏನು ಮಾಡ್ತಾನೆ, ವಿನಾಶಾಯಚ, ಅವರನ್ನು ನಾಶ ಮಾಡ್ತಾನೆ. ಸಾಧುಗಳನ್ನು ಕಾಪಾಡೋದು ಹೇಗೆ ಪರಮಾತ್ಮನ ಒಂದು ಮುಖ್ಯವಾದ ಕಾರ್ಯವೋ, ಪರಮಾತ್ಮನ ಅವತಾರದಲ್ಲಿ ಅಥವಾ ಬೇರೆ ಬೇರೆ ರೂಪಗಳಲ್ಲಿ ಅವತರಿಸಿದಾಗ, ಹಾಗೆ ದುಷ್ಟರನ್ನ ನಾಶ ಮಾಡೋದು ಕೂಡ ಪರಮಾತ್ಮನ ಒಂದು ಕಾರ್ಯ. ಧರ್ಮ ಸ್ಥಾಪನೆ ಮಾಡ್ತಾನೆ ಪರಮಾತ್ಮ. ಯಾಕೆಂದ್ರೆ ಅಧರ್ಮಿಗಳು ನಾಶ ಆಗಬೇಕು, ಧರ್ಮಾತ್ಮರನ್ನ ಕಾಪಾಡಬೇಕು, ಆಗಲೇ ಧರ್ಮ ಸ್ಥಾಪನೆ ಆಗೋದು. ಧರ್ಮ ಕಾರ್ಯಗಳು ಮುಂದುವರಿತಾ ಹೋಗುತ್ತೆ ಸಮಾಜದಲ್ಲಿ. ಇದು ಪರಮಾತ್ಮನ ಅವತಾರದ ಮುಖ್ಯವಾದ ಉದ್ದೇಶ. ಇನ್ನೊಂದು ವಿಚಾರ ಪರಮಾತ್ಮ ಹೇಳೋದು, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮ ಅನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಈ ಜಗತ್ತಲ್ಲಿ ಎಲ್ಲ ಮನುಷ್ಯರು ಕೂಡ ನಾನು ಹಾಕಿಕೊಟ್ಟಿರುವಂಥ ದಾರಿಯಲ್ಲೇ ಸಾಧನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ನಾನು ಒಂದು ವಿಧಾನವನ್ನು ಸೂಚಿಸಿದ್ದೀನಿ, ಬೋಧನೆ ಮಾಡಿದ್ದೀನಿ, ಹಾಗೆ ನಡೀತಾ ಇದ್ದಾರೆ. ಹಾಗಾಗಿ ಯಾರು ಯಾವ ರೀತಿಯಲ್ಲಿ ನನಗೆ ಶರಣಾಗತರಾದರೂ ಅವರನ್ನು ನಾನು ಕಾಪಾಡ್ತೀನಿ ಅಂತ ಪರಮಾತ್ಮ ಹೇಳಿದ್ದಾನೆ. ಇಲ್ಲಿ ಮುಖ್ಯವಾಗಿ ಏನು ಅಂದರೆ ನಾವು ಗಮನಿಸುವಂಥದ್ದು ಶಾಸ್ತ್ರ ಸಮ್ಮತ, ಶಾಸ್ತ್ರಕ್ಕೆ ವಿರುದ್ಧ, ಇಷ್ಟೇ ನಾವು ಗಮನಿಸಬೇಕಾಗಿರೋದು. ಮತ್ತೊಂದು ವಿಚಾರ, ಇವರು ಕೆಟ್ಟವರು, ಇವರು ಸರಿ ಇಲ್ಲ, ಈ ರೀತಿಯಲ್ಲಿ ನಿರ್ಧಾರ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಭಗವಂತ. ಭಗವಂತ ಹೇಳಿರೋದು, ನೀನು ಧರ್ಮದ ಹಾದಿಯಲ್ಲಿ ನಡಿಬೇಕು, ನೀನು ನಿನ್ನ ಆತ್ಮೋದ್ಧಾರ ಮಾಡ್ಕೋಬೇಕು, ಆಮೇಲೆ ಲೋಕ ಸಂಗ್ರಹ, ನಿನ್ನ ಕೈಲಾದಷ್ಟು ಲೋಕಕ್ಕೆ ಒಳ್ಳೆಯದನ್ನು ಮಾಡಬೇಕು, ಇಷ್ಟೇ ಮಾಡಬೇಕೇ ಹೊರತು ಭಗವಂತನ ಕೆಲಸವನ್ನು ನಾವು ಮಾಡಕ್ಕೆ ಹೋಗಬಾರ್ದು. ಅಂದ್ರೇನು, ವಿನಾಶಾಯಚ ದುಷ್ಕೃತಾಂ, ಹಾಗೆ ಬೇರೆಯವರು ಯಾರನ್ನೂ ನಾವು ಉದ್ಧಾರ ಮಾಡ್ತೀವಿ ಅನ್ನೋ ಭಾವನೆಯೂ ಬೇಡ.
ಬೇರೆಯವರನ್ನು ನಾವು ನಾಶ ಮಾಡಿಬಿಡ್ತೀವಿ ಅನ್ನೋ ಭಾವನೆಯೂ ಬೇಡ. ಈ ಕೆಲಸ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಜಗದೀಶ್ವರನಿಗೆ ಸೇರಿದ್ದು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೇನು ಉಪಯೋಗ ಆಗುತ್ತೆ? ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಬಹಳಷ್ಟು ಶಕ್ತಿ ಉಳಿತಾಯ ಆಗತ್ತೆ. ಒಂದು ಉದಾಹರಣೆ ಹೇಳೋದಾದರೆ, ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ, ನಿನಗೆ ಶಾಂತಿ ಬೇಕಿದ್ದರೆ, ನೀನು ಶಾಂತವಾಗಿರಬೇಕು, ಶಾಂತವಾಗಿದ್ದರೆ ಸುಖವಾಗಿರ್ಬೋದು, ಹಾಗಿರಬೇಕು ಅಂತ ನಿನಗೆ ಇಚ್ಛೆ ಇದ್ದರೆ ಯಾರಲ್ಲಿಯೂ ದೋಷವನ್ನು ನೋಡಬೇಡ, ಬದಲಾಗಿ ನಿನ್ನ ದೋಷಗಳನ್ನು ನೀನು ಅರಿತುಕೊಂಡು ಅದನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸು. ಆಮೇಲೆ ಹೇಳ್ತಾರೆ, ಈ ಜಗತ್ತು ನಿನ್ನದೇ, ಇಲ್ಲಿ ಯಾರೂ ಪರಕೀಯರಲ್ಲ. ನಿನ್ನ ಮನಸ್ಸು ಹೇಗಿದೆಯೋ ನೀನು ನೋಡ್ತಾ ಇರೋ ಜಗತ್ತು ಹಾಗೇ ಇದೆ. ಹಾಗೇನೆ ಇಲ್ಲಿ ಬೇರೆಯವರು ಅಂತ ಯಾರೂ ಇಲ್ಲ, ಎಲ್ಲ ಭಗವಂತನ ಸೃಷ್ಟಿನೇ. ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಮನುಷ್ಯ ಶರೀರಗಳೆಲ್ಲ ಒಂದೇ ರೀತಿ ಇರೋದು. ಇಂದ್ರಿಯಗಳು, ಶರೀರದ ಒಳಗಡೆ ಇರೋ ಅಂಗಾಂಗಗಳು, ಶರೀರದ ನಿರ್ವಹಣೆ, ಉಸಿರಾಟ ಆಗ್ಬೋದು, ಮತ್ತೊಂದು ಎಲ್ಲ ಕೂಡ ಮನುಷ್ಯ ಶರೀರ ಹಾಗೇ ಇದೆ. ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಪ್ರಕೃತಿ ಸಹಜವಾಗಿ ಅದು ಸೃಷ್ಟಿಯಾಗಿದೆ, ಬಾಳುತ್ತೆ ಮತ್ತು ನಾಶ ಆಗುತ್ತೆ. ಹೀಗಾಗಿ ಇಲ್ಲಿ ನಾವು ನಮ್ಮ ಕರ್ತವ್ಯ ಏನಿದೆಯೋ ಅಷ್ಟನ್ನೇ ಮಾಡಬೇಕು. ನಮ್ಮ ಕರ್ತವ್ಯ ಏನು? ನಾವು ಬಂದಿದ್ದು ಈ ಜಗತ್ತಿಗೆ ಆತ್ಮ ಉದ್ಧಾರಕ್ಕಾಗಿ, ಆತ್ಮೋದ್ಧಾರ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅವರವರನ್ನು ಅವರೇ ಉದ್ಧಾರ ಮಾಡ್ಕೋಬೇಕು. ಉದ್ಧರೇದ್ ಆತ್ಮಾನಮಾತ್ಮನ. ಹಾಗೆ ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾನೆ, ತನ್ನನ್ನು ತಾನು ನಾಶ ಮಾಡ್ಕೋಬಾರ್ದು. ತನ್ನಂತ ಯಾರಾದರೂ ನಾಶ ಮಾಡ್ಕೋತಾರ ಅಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಾನವ ಸಮಾಜದಲ್ಲಿ ಅವರನ್ನು ಅವರು ಉದ್ಧಾರ ಮಾಡ್ಕೊಳ್ಳೋದಕ್ಕಿಂತ, ಅವರಿಗೆ ಅವರು ಒಳ್ಳೇದು ಮಾಡ್ಕೊಳ್ಳೋದಕ್ಕಿಂತ ಅವರಿಗೆ ಅವರೇ ಕೆಡುಕನ್ನು ಉಂಟು ಮಾಡ್ಕೊಳ್ತಾರೆ. ಇದು ಎಲ್ಲ ಯುಗಗಳಲ್ಲೂ ನಾವು ನೋಡ್ತಾ ಬರ್ತೀವಿ. ಸತ್ಯಯುಗದಲ್ಲಿ ಬಹಳ ವಿಶೇಷವಾಗಿ ಇದು ಕಂಡು ಬರುತ್ತೆ. ಆದರೆ ಉಳಿದ ಯುಗಗಳಲ್ಲೆಲ್ಲ ಇದು ನಮಗೆ ಕಾಣ್ತಾ ಇರ್ತೀವಿ. ನಾವು ಮತ್ತೇನೋ ಮಾಡಬಾರದು ಮಾಡಿ ಅವರ ಜೀವನವನ್ನು ಅವರೇ ಹಾಳು ಮಾಡ್ಕೋತಾರೆ. ಹೀಗಾಗಿ ಬೇರೆಯವರ ದೋಷಗಳನ್ನು ನೋಡದೆ ನಮ್ಮ ದೋಷಗಳನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ವಿದ್ಯೆ. ಲೌಕಿಕ ವಿದ್ಯೆ ಅಲ್ಲ, ಆಧ್ಯಾತ್ಮಿಕ ವಿದ್ಯೆ. ಆಧ್ಯಾತ್ಮಿಕ ವಿದ್ಯೆ ಪಡ್ಕೊಂಡವರಿಗೆ ಮಾತ್ರ ತಮ್ಮ ಜೀವನ ಶಾಸ್ತ್ರಸಮ್ಮತವಾಗಿ ಧರ್ಮ ಮಾರ್ಗದಲ್ಲಿ ನಡೀತಾ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಉಳಿದವರಿಗೆ ಗೊತ್ತಾಗೋದೇ ಇಲ್ಲ. ಇನ್ನೊಂದು ಅವಕಾಶ ಇದೆ, ಹೇಳುವ ಮಾತನ್ನು ಅರ್ಥ ಮಾಡಿಕೊಂಡು ಕೇಳಿಸ್ಕೊಂಡು ತಿದ್ಕೊಳ್ಳೋ ಹಾಗಿದ್ದರೆ ಗುರು ಹಿರಿಯರು ಹೇಳಿದ್ದನ್ನು ಕೇಳಿಸ್ಕೊಂಡು ತಿದ್ದುಕೊಂಡು ಸರಿಪಡಿಸ್ಕೊಳ್ಳೋದಕ್ಕೂ ಒಂದು ಅವಕಾಶ ಇದೆ. ಹೀಗಾಗಿ ಮೊದಲಿಗೆ ನಾವಿಲ್ಲಿ ಗಮನಿಸಿದ್ದು ಭಗವಂತನ ಮಾತು, ಯಾರಲ್ಲಿ ದೋಷ ಇದೆಯೋ, ಯಾರು ದುಷ್ಕೃತಿಗಳನ್ನು ಮಾಡ್ತಾರೋ ಅವರಿಗೆ ಮೊದಲೇ ಭಗವಂತ ವ್ಯವಸ್ಥೆ ಮಾಡಿಟ್ಟಿದ್ದಾನೆ, ಅವರ ವಿನಾಶವನ್ನು ಅವರೇ ತಂದ್ಕೋತಾರೆ. ಒಂದು ಗಾದೆ ಮಾತು ಕೂಡ ಇದೆ, ಅವರವರು ತೋಡ್ಕೊಂಡಿರೋ ಹಳ್ಳದಲ್ಲಿ ಅವರೇ ಬೀಳ್ತಾರೆ ಅಂತ. ಈಗ ಯಾರ್ಯಾರು ಹಳ್ಳದಲ್ಲಿ ಬೀಳೋದು ಅಂದರೆ ಕಷ್ಟ ಅನುಭವಿಸ್ತಾ ಇರೋರು ಅಂತ ಅರ್ಥ. ಕಷ್ಟವನ್ನು ಮೇಲೆ ತಂದುಕೊಂಡಿರೋರು ಅಂತಾರಲ್ಲ, ಹಾಗೆ ಅದು ಅವರೇ ಮಾಡಿರೋ ಕರ್ಮಗಳ ಫಲ. ಬೇರೆ ಯಾರೋ ಮಾಡಿದ ಕರ್ಮದ ಫಲ ಇವರು ಅನುಭವಿಸ್ತಾ ಇದ್ದಾರೆ ಅಂತ ಇಲ್ಲ, ಅವರ ಕರ್ಮದ ಫಲವನ್ನು ಅವರೇ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ನಾವು ಬೇರೆ ಯಾರನ್ನೂ ಏನೂ ಮಾಡೋ ಅಗತ್ಯ ಇಲ್ಲ, ಬೇರೆಯವರನ್ನು ಉದ್ಧಾರ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪರಮಾತ್ಮನ ಮಾತು ಇದು ನೆನಪಿಟ್ಕೊಂಡ್ರೆ ನಾವೇನು ಮಾಡಬೇಕೋ ಅದನ್ನು ಅರ್ಥ ಮಾಡಿಕೊಂಡು
ನಮ್ಮ ಜೀವನದಲ್ಲಿ ನಮಗೆ ದೊರೆತಿರೋ ಅವಕಾಶ, ಸಮಯವನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ, ಬಹಳ ಅನುಕೂಲ ಆಗುತ್ತೆ. ಇನ್ನೊಂದು ಮಾತನ್ನು ಪರಮಾತ್ಮ 2ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇದು ಕೂಡ ಬಹಳ ಮುಖ್ಯವಾದ ಮಾತು. ಏನು ಅಂದರೆ, ಈಗ ಜ್ಞಾನವನ್ನು ಪಡ್ಕೊಂಡಿರೋರು, ಜ್ಞಾನ ಇಲ್ಲದೇ ಇರೋರು, ಅಜ್ಞಾನಿಗಳು, ಇವರಿಬ್ಬರಿಗೂ ಏನು ವ್ಯತ್ಯಾಸ? ಒಂದು ಶ್ಲೋಕದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಇದನ್ನು ನೋಡ್ತೀವಿ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೆ ಮುನೇಹೇ ಅಂತ. ಇದರ ಅರ್ಥ ಏನು ಅಂದರೆ, ಯಾವುದರಲ್ಲಿ ಜನಸಾಮಾನ್ಯರೆಲ್ಲ ನಿದ್ರಿಸ್ತಾ ಇದ್ದಾರೋ, ಯಾವ ಜ್ಞಾನದಲ್ಲಿ, ವಿಚಾರದಲ್ಲಿ, ಆ ವಿಚಾರವನ್ನು, ಜ್ಞಾನವನ್ನು ಪಡ್ಕೊಂಡಂತಹ ವಿದ್ವಾಂಸ ಅಥವಾ ಜ್ಞಾನಿಯಾದವನು ಜಾಗೃತನಾಗಿದ್ದಾನೆ ಆ ವಿಚಾರದಲ್ಲಿ. ಯಾವುದಾ ವಿಚಾರ ಅಂದರೆ ಧರ್ಮ. ಧರ್ಮ ಅಂದರೆ ಸತ್ಯ ಮಾರ್ಗದಲ್ಲಿ ನಡೆಯುವಂಥದ್ದು, ಸನ್ಮಾರ್ಗದಲ್ಲಿ ನಡೆಯೋದು ಅಂತ ಅರ್ಥ ಇಲ್ಲಿ, ಸಾಮಾನ್ಯ ಅರ್ಥ ಅಲ್ಲ. ಶಾಸ್ತ್ರವನ್ನು ಅರಿತುಕೊಂಡು ಸರಿಯಾದ ರೀತಿ ಜೀವನ ಮಾಡೋದನ್ನೇ ಇಲ್ಲಿ ಧರ್ಮ ಅಂತ ತಿಳ್ಕೋಬೇಕು. ಅವರು ಜಾಗೃತರಾಗಿದ್ದಾರೆ, ಜ್ಞಾನಿಗಳು. ಆದರೆ ಆ ಜ್ಞಾನ ಇಲ್ಲದೆ ಇರೋದ್ರಿಂದ ಇವರಿಗೆ ಆ ವಿಚಾರದಲ್ಲಿ ಅಜ್ಞಾನ ಇದೆ, ಅದನ್ನು ನಿಶಾ ಅಂದರೆ ಕತ್ತಲು ಅಂತ ಕರೆದಿದೆ. ಆಮೇಲೆ ಯಸ್ಯಾಂ ಜಾಗೃತಿ ಭೂತಾನಿ, ಹಾಗೆ ಯಾವುದರಲ್ಲಿ ಜನಸಾಮಾನ್ಯರು ಎಚ್ಚೆತ್ಕೊಂಡಿದ್ದಾರೆ. ಯಾಕೆಂದರೆ ಜನಸಾಮಾನ್ಯರಿಗೂ ತಿಳುವಳಿಕೆ ಇರುತ್ತೆ, ಬುದ್ಧಿವಂತರವರು. ಆ ಬುದ್ಧಿಯನ್ನು ಎಲ್ಲಿ ಬಳಸ್ತಾರೆ ಅಂದರೆ, ತಮ್ಮ ಸ್ವಾರ್ಥಕ್ಕೆ ಏನು ಗಳಿಸಬೇಕು, ಗಳಿಸಿದ್ದನ್ನು ಹೇಗೆ ಅನುಭವಿಸ್ಬೇಕು, ಇದರಲ್ಲಿ ಅವರ ಬುದ್ಧಿಯನ್ನು ಬಳಸ್ತಾ ಇರ್ತಾರೆ. ಯೋಗಕ್ಷೇಮದ ಚಿಂತೆ ಮಾಡೋದ್ರಲ್ಲಿ ಅವ್ರ ಬುದ್ಧಿಯನ್ನು ಬಳಸ್ತಾರೆ. ಅದನ್ನಿಲ್ಲಿ ಯಸ್ಯಾಂ ಜಾಗೃತಿ ಭೂತಾನಿ, ಜನಸಾಮಾನ್ಯರು ಯಾವುದರಲ್ಲಿ ಎಚ್ಚರವಾಗಿರ್ತಾರೋ. ಜನಸಾಮಾನ್ಯರ ಒಂದು ಲಕ್ಷಣ ಏನು ಅಂದರೆ, ಕಾಮನ್ ಪೀಪಲ್ ಅಂತ ಅವರ ಲಕ್ಷಣ, ಅವರು ಈ ಲಾಭ ನಷ್ಟದ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಅವರ ಹೆಚ್ಚಿನ ಜೀವನ ಇದರಲ್ಲೇ ಕಳೆದೋಗುತ್ತೆ. ನನಗೇನು ಸಿಗುತ್ತೆ, ನನಗೇನು ನಷ್ಟ ಆಗುತ್ತೆ, ಏನು ಮಾಡಿದ್ರೆ ನನಗೇನು ಲಾಭ, ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಈ ವಿಚಾರದಲ್ಲಿ ಅವರು ಎಚ್ಚರವಾಗಿದ್ದಾರೆ, ಯಸ್ಯಾಂ ಜಾಗೃತಿ ಭೂತಾನಿ. ಆದರೆ ಈ ಲಾಭ ನಷ್ಟಗಳು, ಸ್ವಾರ್ಥ ಚಿಂತನೆ, ಯೋಗಕ್ಷೇಮದ ಚಿಂತನೆಯ ವಿಚಾರದಲ್ಲಿ ಸಾನಿಶಾ ಪಶ್ಯತೆ ಮುನೇಹೇ, ಮುನಿಗಳು, ಜ್ಞಾನಿಗಳು ಈ ವಿಚಾರದಲ್ಲಿ ನಿದ್ರಿಸ್ತಾ ಇದ್ದಾರೆ. ಇದರ ಅರ್ಥ, ಜ್ಞಾನಿಗಳು, ಸತ್ಯವನ್ನು ಅರ್ಥಂತವರು, ಧರ್ಮ ಮಾರ್ಗದಲ್ಲಿ ಜೀವನ ಮಾಡ್ತಾ ಇರೋರು, ಅವರು ಯಾವತ್ತೂ ಕೂಡ ತಮ್ಮ ಯೋಗಕ್ಷೇಮದ ಚಿಂತೆ ಮಾಡೋದೇ ಇಲ್ಲ. ಜನಸಾಮಾನ್ಯರಿಗೆ ಅದೇ ಕೆಲಸ, ತಮ್ಮ ಯೋಗಕ್ಷೇಮದ ಚಿಂತೆ ಮಾಡೋದೇ ಕೆಲಸ. ಆದರೆ ಜ್ಞಾನಿಗಳು ಅದನ್ನು ಮಾಡೋದೇ ಇಲ್ಲ. ಮತ್ತು ಅವರೇನು ಮಾಡ್ತಾರೆ, ಅವರು ಧರ್ಮಚಿಂತನೆ, ಭಗವತ್ ಚಿಂತನೆ ಮಾಡ್ತಿರ್ತಾರೆ. ಅವರು ಧರ್ಮಚಿಂತನೆ ಮಾಡಿ ಧರ್ಮ ಮಾರ್ಗದಲ್ಲೇ ಜೀವನ ಮಾಡೋದ್ರಿಂದ ಆ ಧರ್ಮ ಅವರನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಅವ್ರ ಯೋಗಕ್ಷೇಮನೆಲ್ಲ ಅವರು ಆಚರಿಸ್ತಾ ಇರುವಂತಹ ಧರ್ಮ ಕಾರ್ಯಗಳು, ಪುಣ್ಯ, ಭಗವಂತನ ಕೃಪೆ ಅವರನ್ನು ಕಾಪಾಡ್ತಾ ಇರುತ್ತೆ. ಹಾಗಾಗಿ ಮುನಿಗಳು ಜನಸಾಮಾನ್ಯರಂತೆ ಯೋಚನೆ ಮಾಡೋದಿಲ್ಲ. ಅಂದರೆ ಅವರಿಗೂ ಇವರಿಗೂ ವಿರುದ್ಧವಾಗಿರುತ್ತೆ ಆಲೋಚನಾ ವಿಧಾನ. ಯಾವುದನ್ನು ಲಾಭ ಅಂತ ತಿಳ್ಕೊಂಡಿರ್ತಾರೋ ಜನಸಾಮಾನ್ಯರು, ಜ್ಞಾನಿಗಳ ದೃಷ್ಟಿಯಲ್ಲಿ ಅದು ನಷ್ಟ ಜೀವನದಲ್ಲಿ. ಜನಸಾಮಾನ್ಯರು ಯಾವುದನ್ನು ನಷ್ಟ ಆಯಿತು ಅಂತ ತಿಳ್ಕೊಳ್ತಾರೋ, ಜ್ಞಾನಿಗಳ ದೃಷ್ಟಿಯಲ್ಲಿ ಅದು ನಿಜವಾಗಿ ಲಾಭ ಆಗಿರುತ್ತೆ. ಈಗ ಯಾರೋ ಒಬ್ಬ ಇನ್ನೊಬ್ಬ ವ್ಯಕ್ತಿಗೆ ಮೋಸ ಮಾಡಿಬಿಡ್ತಾನೆ, ಸುಳ್ಳು ಹೇಳಿ ಏನೋ ಒಂದು ಸ್ವಲ್ಪ ಬುದ್ಧಿ ಬಳಸಿ ವ್ಯಾಪಾರದಲ್ಲಿ ಅಥವಾ ಇನ್ಯಾವುದೋ ವಿಚಾರದಲ್ಲಿ ಮೋಸ ಮಾಡಿಬಿಡ್ತಾನೆ, ಒಂದಷ್ಟು ಹಣ. ಅವನಂದ್ಕೊಂಡ ನಾನು ಬುದ್ಧಿವಂತಿಕೆಯಿಂದ ಹೆಚ್ಚು ಹಣವನ್ನು ಗಳಿಸಿದೆ ಅಂತ.
ಆದರೆ ಜ್ಞಾನಿಯಾದವನು ತಿಳ್ಕೊತಾನೆ, ಯಾರು ಕಳ್ಕೊಂಡು ಹಣವನ್ನು ಅವನ ಕರ್ಮ ಏನಿತ್ತೋ, ಹಿಂದಿನ ಕರ್ಮಗಳು ಇನ್ನೊಂದು ಮತ್ತೊಂದು, ಆ ಕರ್ಮವನ್ನು ಇವರು ಹಣದ ರೂಪದಲ್ಲಿ ಇವನು ತಗೊಂಡಿದ್ದಾನೆ. ಅವನಿಗೆ ಕರ್ಮ ಕಳೀತು, ಅವನ ಕರ್ಮವನ್ನು ಇವನು ಕಟ್ಕೋತಾನೆ, ಇವನು ಪಡ್ಕೋತಾನೆ. ಈಗ ಅವನದೇನಿತ್ತೋ ಆ ಕರ್ಮವನ್ನು ಇವನು ಅನುಭವಿಸ್ಬೇಕಾಗತ್ತೆ. ಇದನ್ನೇ ಋಣ ಅಂತ ಕೂಡ ಕರೀತಾರೆ. ಈಗ ಲಾಭ ಆಗಿದ್ದು ಯಾರಿಗೆ? ಲಾಭ ಆಗಿದ್ದು ಹಣ ಕಳ್ಕೊಂಡವನಿಗೆ, ನಷ್ಟ ಆಗಿದ್ದು ಮೋಸ ಮಾಡಿ ಹಣ ಸಂಪಾದನೆ ಮಾಡಿದವನಿಗೆ. ಇದೊಂದು ಉದಾಹರಣೆ. ಇದೇ ರೀತಿ ಒಬ್ರು ಯಾರೋ ಇನ್ನೊಬ್ಬರನ್ನು ನಿಂದನೆ ಮಾಡಿದಾಗ ಪರನಿಂದೆ ಅಂತ ಕರೀತಾರೆ. ಪರನಿಂದೆ ಮಹಾಪಾಪ. ನಿಂದನೆ ಮಾಡಿದಾಗ ಕೂಡ ಬೈದಾಗ ಅಂತ. ಆಗ ಬೈಸ್ಕೊಂಡಿರ್ತಾರಲ್ಲ ಅವರ ಕರ್ಮ ಕಳೆಯುತ್ತೆ. ಆ ಕರ್ಮವನ್ನು ಇವರು ಕಟ್ಕೋಬೇಕಾಗತ್ತೆ. ಯಾರು ಬೈತಾರೋ, ಬೇರೆಯವ್ರನ್ನ ದೂಷಣೆ ಮಾಡ್ತಾರೋ ಅವರಿಗೆ ಅವರ ಕರ್ಮ ಇವ್ರಿಗೆ ಬಂದ್ಬಿಡುತ್ತಂತೆ. ಇದು ಪರಮಾತ್ಮ ಮಾಡಿರೋ ಒಂದು ವ್ಯವಸ್ಥೆ. ಇದೇ ಕಾರಣಕ್ಕೆ ಶ್ರೀಮಾತೆ ಶಾರದಾ ದೇವಿಯವರು ಹೇಳಿದ್ದು, ಇತರರ ದೋಷಗಳನ್ನು ನೋಡಬೇಡ, ನಿನ್ನ ದೋಷಗಳನ್ನು ತಿಳ್ಕೊಂಡು ತಿದ್ಕೋ. ಸಾಧ್ಯವಾದರೆ ಇತರರಿಗೇನಾದ್ರು ಸೇವೆ ಮಾಡು, ಇಲ್ಲ ಅಂದರೆ ಸುಮ್ಮನಿರು. ನಿನ್ನ ಕರ್ತವ್ಯ, ನಿನ್ನ ಸಾಧನೆ ನೀನು ಮಾಡ್ತಾ ಇರು. ಈ ಶ್ಲೋಕದ ಅರ್ಥ ಕೂಡ ಇದೇ ರೀತಿ ಬರುತ್ತೆ. ಇಷ್ಟು ವಿಚಾರನ ನಾವು ಗಮನಿಸಿದ್ವಿ. ಈಗ ಯಾವ ರೀತಿ ನಾವು ಜೀವನ ಮಾಡಿದ್ರೆ ನಮಗೆ ನಿಜವಾಗಿ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಮನುಷ್ಯ ಜನ್ಮದ ಸಾರ್ಥಕತೆ ಇರೋದೇ ಭಗವಂತನಲ್ಲಿ ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳೋದು, ಭಕ್ತಿಯನ್ನು ಗಳಿಸೋದು, ಭಗವಂತನನ್ನು ಕಾಣೋದು. ಮತ್ತು ಶರೀರ ಬಿಟ್ಟ ಮೇಲೆ ಇನ್ಯಾವುದೋ ನರಕ ಇತ್ಯಾದಿ ಲೋಕಗಳಿಗೆ ಹೋಗಿ ಪಾಪಕರ್ಮವನ್ನು ಅನುಭವಿಸದೆ ಭಗವಂತನ ಕೃಪೆಯಿಂದ, ಅನುಗ್ರಹದಿಂದ ಭಗವಂತನ ಸಾನ್ನಿಧ್ಯವನ್ನು ಪಡ್ಕೊಳ್ಳೋದು. ಇದೇ ನಿಜವಾಗಿ ಮನುಷ್ಯ ಜನ್ಮದ ಪುರುಷಾರ್ಥ. ಇಷ್ಟು ಮಾಡಿದ್ರೆ ಸಾಕು, ಉಳಿದಿದ್ದು ಮಾಡದೇ ಇದ್ರೂ ನಡೆಯುತ್ತೆ. ಅಂದರೆ ಬೇರೆ ಇನ್ಯಾವುದೋ ಒಂದು ಒಳ್ಳೆ ಕೆಲಸಗಳು ಇತ್ಯಾದಿ, ಯಜ್ಞ ಇತ್ಯಾದಿ, ಪೂಜೆಗಳು, ವ್ರತಗಳು ಇವೆಲ್ಲ ಭಾಳಷ್ಟಿದೆ. ಆದರೆ ಮುಖ್ಯವಾಗಿ ಮಾಡಬೇಕಾಗಿರೋದು ಭಗವಂತನಲ್ಲಿ ಭಕ್ತಿಯನ್ನು ಗಳಿಸೋದು. ಭಗವದ್ಗೀತೆಯಲ್ಲಿ ಪರಮಾತ್ಮ ಇದನ್ನು ಒತ್ತಿ ಹೇಳ್ತಾನೆ. ಈಗ ಅದಕ್ಕೆ ಪರಮಾತ್ಮನೇ ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ತನ್ನನ್ನು ಯಾರು ಪ್ರಾಪ್ತಿ ಮಾಡ್ಕೊಳ್ತಾರೆ ಅನ್ನೋದನ್ನು ಹೇಳಿದ್ದಾನೆ. ಕೆಲವು ವಾಕ್ಯಗಳನ್ನು ನಾವು ಗಮನಿಸೋಣ. ಒಂದು ಸಣ್ಣ ವಿರಾಮದ ನಂತರ ಈ ವಿಚಾರಗಳನ್ನು ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾರ್ಗ ಯಾವುದು ಅನ್ನೋದನ್ನು ಗಮನಿಸ್ತಾ ಇದ್ವಿ. ಅದರಲ್ಲಿ 15ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಪ್ರಾಪ್ತಿಯೋಗ ಅಂತ ಅದರ ಹೆಸರು. ಅದನ್ನು ನಾವು ಬಹಳ ವಿಶೇಷವಾಗಿ ಪಾರಾಯಣ ಮಾಡೋದು ಉಂಟು. ಏಕೆಂದರೆ ಬಹಳ ಮುಖ್ಯವಾದ ವಿಚಾರಗಳು ಅಲ್ಲಿ ಕಂಡುಬರುತ್ತೆ. ಮೊದಲನೇದಾಗಿ ಈ ಜಗತ್ತಿನ ಸ್ವರೂಪ ಏನು ಅಂತ. ಹಲವಾರು ಜನ ವಿಜ್ಞಾನಿಗಳು ಜಗತ್ತಿನ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಅದು ಫಿಸಿಕಲ್ ಆಗಿ ಸ್ಥೂಲ ರೂಪದಲ್ಲಿ ಏನು ಕಾಣುತ್ತೋ ಅಷ್ಟರ ಮಟ್ಟಿಗಷ್ಟೇ ಸತ್ಯ ಅದು. ಆದರೆ ಅದರ ಹಿನ್ನೆಲೆಯಲ್ಲಿ ಇರುವಂತಹ ಆಧ್ಯಾತ್ಮಿಕ ದೃಷ್ಟಿಕೋನ ಬೇರೆ ಇದೆ. ಅದನ್ನು ಪರಮಾತ್ಮ ಪ್ರಾರಂಭದಲ್ಲಿ ಹೇಳ್ತಾನೆ. ಈ ಜಗತ್ತಿನ ಮೂಲ ಪರಮಾತ್ಮ, ಪರಬ್ರಹ್ಮ ವಸ್ತು. ಅದು ಅನೇಕ ಶಾಖೆಗಳ ರೂಪದಲ್ಲಿ ಹರಡ್ತಾ, ಅಂದರೆ 1 2 ಆಗಿ 2 4 8 ಈ ರೀತಿಯಲ್ಲಿ ವಿಭಜನೆ ಆಗ್ತಾ ವಿಧ ವಿಧವಾಗಿ ಒಂದು ವೃಕ್ಷ ಹೇಗೆ ಸಣ್ಣ ಬೀಜದಿಂದ ದೊಡ್ಡ ವೃಕ್ಷದಂತೆ ಮಾರ್ಪಾಡಾಗಿರುತ್ತೋ ಅದೇ ರೀತಿಯಲ್ಲಿ
ಅಣುಪ್ರಮಾಣದ ಪರಬ್ರಹ್ಮ ವಸ್ತು ಏನಿದೆಯೋ ಅಣೋರಣೀಯ ಮಹತೋ ಮಹೀಯ ಅಂತ ಕರೆಯಲ್ಪಡುತ್ತೆ, ಅದು ವಿಶಾಲವಾದ ಈ ಜಗತ್ತಿನ ರೂಪದಲ್ಲಿ ಪ್ರಕಟ ಆಗಿದೆ. ಇದನ್ನು ನಾವು ತಿಳ್ಕೊಳ್ಳೋಕ್ಕಾಗತ್ತಾ ಅಂದಾಗ ಪರಮಾತ್ಮ ಹೇಳ್ತಾನೆ, ನಾರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇನ ದೃಢೇನ ಚಿತ್ವ. ನಾ ರೂಪಂ ಅಸ್ಯ ಇಹ, ಇಹ ಅಂದರೆ ಈ ಲೋಕದ ರೂಪ ಸ್ವರೂಪ ಏನಿದೆಯೋ, ನಾ ಲಭ್ಯತೆ ಅದು ಲಭಿಸೋದಿಲ್ಲ. ಹೀಗೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು, ನಿಜವಾಗಿ ಈ ಜಗತ್ತಿನ ಸ್ವರೂಪ ಏನು ಅನ್ನೋದನ್ನು ಇದುವರೆಗೂ ಯಾರು ಹೇಳೋಕ್ಕಾಗಲಿಲ್ಲ. ನಾ ಆದಿ ನಾ ಅಂತ್ಯ ನಾಂತೋ ನ ಚಾದಿ ನ ಚ ಸಂಪ್ರತಿಷ್ಠ. ಆದಿ ಅಂತ್ಯಗಳು ಕೂಡ ತಿಳಿಯೋಕ್ಕಾಗಲ್ಲ. ಈ ಜಗತ್ತು ಮೊದಲು ಯಾವಾಗ ಸೃಷ್ಟಿಯಾಯಿತು ಆದಿಯಲ್ಲಿ, ಸರಿ ಇದರ ಅಂತ್ಯ ಹೇಗಾಗತ್ತೆ, ಇದು ಯಾರಿಗೂ ಸರಿಯಾಗಿ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಈಗ ಏನಿದೆಯೋ ವರ್ತಮಾನದಲ್ಲಿ ಈಗಲಾದರೂ ನಾವು ತಿಳ್ಕೊಳ್ಳೋಣ ಈ ಪ್ರಕೃತಿಯನ್ನು, ಪರಮಾತ್ಮನ ಸೃಷ್ಟಿಯನ್ನು, ಅಂದರೆ ಅದು ಕೂಡ ಸಾಧ್ಯ ಇಲ್ಲ. ಏನೋ ಕೆಲವು ವಿಚಾರಗಳು ಅದ್ರ ಬಗ್ಗೆ ತಿಳ್ಕೊಬೋದಷ್ಟೆ, ಪೂರ್ತಿಯಾಗಿ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಹಾಗಾಗಿ ಈ ಜಗತ್ತಿನ ಕಡೆ ಇರುವಂತಹ ಆಸಕ್ತಿ, ಸಂಘ ಅಂತ ಕರೀತಾರೆ, ಅಟ್ಯಾಚ್ಮೆಂಟ್ ಅಂತ, ಅದನ್ನು ನೀನು ಅಸಂಗ ಶಸ್ತ್ರೇನ ದೃಢೇನ ಚಿತ್ವ ಅಂದರೆ ತುಂಡು ಮಾಡು ಅಂತ. ಮೊದಲು ಜಗತ್ತಿನ ಕಡೆ ನಿನಗಿರೋ ಆಕರ್ಷಣೆ, ಜಗತ್ತಿನ ಇರುವಂಥ ಸಂಬಂಧ, ಅದರಲ್ಲಿರುವಂಥ ಆಸಕ್ತಿ, ಅದನ್ನು ಬಿಟ್ಬಿಡು. ಯಾಕೆ ಬಿಡಬೇಕು? ಯಾಕೆಂದರೆ ಎಲ್ಲಿವರೆಗೂ ನಿನಗೆ ಜಗತ್ತಿನ ವಿಚಾರಗಳು ಇತ್ಯಾದಿ ಜೀವಿಗಳು ಈ ಕಡೆನೇ ನಿನ್ನ ಮನಸ್ಸು ಹರಿತಾ ಇರುತ್ತೋ, ನೀನು ಪರಮಾತ್ಮನ ಧ್ಯಾನ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮೊದಲು ವೈರಾಗ್ಯ ಅನ್ನುವಂಥದ್ದು, ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಂತ, ಅನಾಸಕ್ತಿ. ವೈರಾಗ್ಯ ಖಡ್ಗದಿಂದ ಮೊದಲು ನೀನು ಅದರಿಂದ ಬೇರ್ಪಡಿಸು, ಅಲ್ಲಿ ಆಸಕ್ತಿಯನ್ನು ಬಿಟ್ಬಿಡು. ಆಮೇಲೆ ಏನು ಮಾಡಬೇಕು? ನಂತರ ಪರಮಾತ್ಮ ಹೇಳ್ತಾನೆ, ತತ್ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ. ಯಾವ ಪರಮಪದವನ್ನು ನಾವು ಪಡ್ಕೊಂಡ್ರೆ, ಪರಮಾತ್ಮನ ಸಾನ್ನಿಧ್ಯವನ್ನು ಪಡ್ಕೊಂಡ್ರೆ, ನಾ ನಿವರ್ತಂತಿ, ಪುನಃ ಈ ಮಾಯಾಲೋಕಕ್ಕೆ ಬಂದು ಬರೀ ಪ್ರಶ್ನೆಗಳು ಮನುಷ್ಯನ ಜೀವನದಲ್ಲಿ, ಅದು ಯಾವುದಕ್ಕೂ ಸರಿಯಾದ ಉತ್ತರ ಸಿಗೋದೇ ಇಲ್ಲ. ಆ ಉತ್ತರ ಸರಿ ಇದೆ ಅಂತ ಸ್ವಲ್ಪ ಕಾಲಕ್ಕೆ ಅನಿಸಿದ್ರು ಎಲ್ಲರಿಗೂ ಅದು ಸಮಾನವಾಗಿ ಅನ್ವಯಿಸೋದೂ ಇಲ್ಲ. ಹೀಗಾಗಿ ಇದರಲ್ಲಿರುವಂಥ ಆಸಕ್ತಿಯನ್ನು ಕಳೆದುಕೊಂಡು ಪರಮಾತ್ಮನಲ್ಲಿ ಆಸಕ್ತನಾಗು. ತತ್ಪದಂ ಅಂದರೆ ಆ ಪರಮಪದ, ಆ ಮಾರ್ಗದಲ್ಲಿ ಸಾಗು. ಅಲ್ಲಿಗೆ ಹೋದ್ಮೇಲೆ ನಾನು ನಿವರ್ತಂತಿ, ಪುನಃ ಈ ಮಾಯಾಲೋಕದಲ್ಲಿ ಹುಟ್ಟಿ ತಾಪತ್ರಯಗಳನ್ನು ಅನುಭವಿಸುವಂಥ ಬಾಧೆ ಇರೋದಿಲ್ಲ. ಪ್ರಾರಂಭದಲ್ಲೇ ಈ ಶ್ಲೋಕಗಳು ಬರುತ್ತೆ. ಆಮೇಲೆ ಏನು ಮಾಡಬೇಕು? ಯಾರಿಂದ ಈ ಲೋಕ ಸೃಜಿಸಲ್ಪಟ್ಟಿದೆಯೋ, ಅಂದರೆ ಯಾರು ಈ ಲೋಕಕ್ಕೆ ಮೂಲ ಕಾರಣನೋ, ಆದಿಮೂಲ ಅಂತ ಕರೀತಾರೆ, ಆ ಪರಮಾತ್ಮನನ್ನ ಕುರಿತು ಅರಿತುಕೊಂಡು ಅವನಲ್ಲಿ ಭಕ್ತಿಯನ್ನು ಹೊಂದಬೇಕು ಅಥವಾ ಅವನ ಧ್ಯಾನದಲ್ಲಿ ತೊಡಗಬೇಕು. ಪುರುಷೋತ್ತಮ ಪ್ರಾಪ್ತಿಯೋಗದಲ್ಲಿ ಈ ವಿಚಾರಗಳು ಬರುತ್ತೆ. ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸ್ತೀವಿ. ಈ ಜಗತ್ತಲ್ಲಿ ಎಷ್ಟೆಲ್ಲ ಅನುಕೂಲಗಳಿದೆ, ಎಷ್ಟೆಲ್ಲ ಹೊಸದಾಗಿ ಆವಿಷ್ಕಾರ ಮಾಡ್ತಾ ಇದ್ದಾರೆ, ಕಂಡುಹಿಡಿತಾ ಇದ್ದಾರೆ, ಟೆಕ್ನಾಲಜಿ ಇನ್ನೊಂದು ಮತ್ತೊಂದು, ಸುಖವಾಗಿ ಜೀವನ ಮಾಡೋಕ್ಕೆ ಏನೆಲ್ಲ ಮಾಡ್ಕೋತಾ ಇದ್ದಾರಲ್ಲ. ಇಲ್ಲೇ ಇರಬಾರ್ದಾ? ಜಗತ್ತಿನ ಬಗ್ಗೆ ತಿಳ್ಕೊಳ್ಳೋದು ಬೇಡ, ಇಲ್ಲೇ ಇದ್ಬಿಡ್ಬೋದಲ್ಲ ಅಂತ ಭಾಳಷ್ಟು ಜನಕ್ಕೆ ಒಂದು ಪ್ರಶ್ನೆ ಬರುತ್ತೆ, ವಿಚಾರ ಬರುತ್ತೆ. ನಾವು ಭಗವಂತನಿಂದ ಬಂದಿರ್ಬೋದು, ಮತ್ತೆ ಭಗವಂತನ ಹತ್ರ ಹೋಗಬೇಕು ಅಂತೇನಿದೆ, ಇಲ್ಲೇ ಇದ್ಬಿಡೋಣ ಈ ಜಗತ್ತಲ್ಲಿ ಅಂತ ಯೋಚನೆ ಮಾಡೋರ ಸಂಖ್ಯೆ ಹೆಚ್ಚು. ಸ್ವಾಮಿ ವಿವೇಕಾನಂದರು ಜ್ಞಾನಯೋಗದಲ್ಲಿ ಇದನ್ನು ತಿಳಿಸ್ತಾರೆ. ಮತ್ತು ಅವರೇ ಆ ಉತ್ತರವನ್ನು ಹೇಳ್ತಾರೆ.
ಹಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮೃತ್ಯು ಅನ್ನುವಂಥದ್ದು ಒಂದಿದೆ. ಜನನ ಎಷ್ಟು ಸತ್ಯವೋ ಮರಣ ಅನ್ನೋದು ಅಷ್ಟೇ ಸತ್ಯ. ನಾವು ಹುಟ್ಟಿದ್ದೀವಿ ಅಂತ ಯಾರು ಒಪ್ಕೊಂಡಿದ್ದಾರೋ, ಡೇಟ್ ಆಫ್ ಬರ್ತ್ ಅಂತ ಏನು ಅಂದ್ಕೊಂಡಿದ್ದಾರಲ್ಲ, ಡೇಟ್ ಆಫ್ ಡೆತ್ ಕೂಡ ಇದ್ದೇ ಇರುತ್ತೆ ಅನ್ನೋದು ಅವರು ನೆನಪಲ್ಲಿ ಇಟ್ಕೋಬೇಕು. ಇಲ್ಲಿ ಏನೆಲ್ಲ ಪಡ್ಕೊಂಡಿದ್ರು ಕೂಡ ಬುದ್ಧಿವಂತಿಕೆಯಿಂದ ಅಥವಾ ಶ್ರಮವಹಿಸಿ ಮರಣದವರೆಗೂ ಅಷ್ಟೇ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಏನು, ಅದು ಪ್ರಶ್ನಾರ್ಥಕವಾಗಿ ಉಳಿದಿದೆ ಇವತ್ತವರೆಗೂ. ಆ ರಹಸ್ಯವನ್ನು ಅರ್ಥಂತವರು ಜ್ಞಾನಿಗಳು ಅವರ ಬಳಿನೇ ಹೋಗಿ ತಿಳ್ಕೋಬೇಕು. ಅದನ್ನು ಹಾಗೆಲ್ಲ ಅವರು ಎಲ್ರಿಗೂ ಹೇಳೋದು ಇಲ್ಲ, ಆ ಮರಣದ ರಹಸ್ಯ. ಹೀಗಾಗಿ ಇಲ್ಲಿ ಶಾಶ್ವತ ಅಂತ ನಾವು ಭಾವಿಸೋಕ್ಕಾಗೋದಿಲ್ಲ. ವಿವೇಕಾನಂದರು ನಂತರ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನ ಆಂತರ್ಯದಲ್ಲಿ ಸತ್ಯ ಅಡಗಿದೆ. ಅವನು ಸತ್ಯವನ್ನು ಹುಡುಕೊಂಡು ಎಲ್ಲೋ ಹೋಗಬೇಕಾಗಿಲ್ಲ. ಅವನು ಅಂತರ್ಮುಖಿ ಆಗಬೇಕು, ತನ್ನೊಳಗೆ ತಾನೇ ನೋಡ್ಕೊಳ್ಳೋದನ್ನು ಕಲಿಬೇಕು. ಧ್ಯಾನ ಅಂತ ಅದಕ್ಕೆ ಹೆಸರು. ಅದು ಯಾರಿಗೆ ಸಾಧ್ಯವಾಗುತ್ತೆ ಅಂದರೆ, ಈಗ ಪರಮಾತ್ಮ ತಿಳಿಸಿರೋ ಹಾಗೆ ಅನಾಸಕ್ತಿ, ಜಗತ್ತಿನ ಕಡೆ ಅನಾಸಕ್ತಿ, ಪರಮಾತ್ಮನ ಕಡೆ ವಿಚಾರಗಳ ಕಡೆ ಸತ್ಯದ ವಿಚಾರದಲ್ಲಿ ಆಸಕ್ತಿ ಇರೋರಿಗೆ ಸಾಧ್ಯ ಆಗುತ್ತೆ. ಪ್ರಾಪಂಚಿಕ ವಿಚಾರಗಳಲ್ಲೇ ಮಗ್ನರಾಗಿರೋರಿಗೆ ಧ್ಯಾನ ಇನ್ನೊಂದು ಮತ್ತೊಂದು ಇವೆಲ್ಲ ಸಾಧ್ಯ ಆಗೋದಿಲ್ಲ. ಅವರಿಗೆ ಈ ಜನನ ಮರಣದ ರಹಸ್ಯ ಕೂಡ ತಿಳಿಯೋದಿಲ್ಲ. ಹಾಗಾಗಿ ಪರಮಾತ್ಮ ಇಲ್ಲಿ ಹೇಳುವಂತೆ ಪುರುಷೋತ್ತಮ ಪ್ರಾಪ್ತಿ, ಪರಮಾತ್ಮನ ಪ್ರಾಪ್ತಿ ಯಾರಿಗಾಗುತ್ತೆ ಅಂದರೆ, ಯಾರಿಗೆ ವೈರಾಗ್ಯ ಇದೆಯೋ ಅವರಿಗೆ. ವೈರಾಗ್ಯವಂತರು ಪರಮಾತ್ಮನ ಧ್ಯಾನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಇಲ್ಲಿ ಇರುವಾಗ ಹೇಗಿರಬೇಕು ಅನ್ನೋದನ್ನು ಪರಮಾತ್ಮ ತಿಳಿಸಿದ್ದಾನೆ ಕರ್ಮಯೋಗದಲ್ಲಿ. ಇಲ್ಲಿ ನೀನು ಕರ್ತವ್ಯ ಕರ್ಮವನ್ನು ಮಾಡು, ಕರ್ತವ್ಯ ಏನಿದೆಯೋ ಅಷ್ಟು ಮಾತ್ರ ಮಾಡು. ಹಾಗೆ ನಿನ್ನ ಸ್ವಧರ್ಮ ಏನಿದೆಯೋ ಅಷ್ಟೇ ಮಾಡಬೇಕು. ಈಗ ನಮ್ಮದು ನಾವೇನು ಮಾಡಬೇಕು ಅಂತ ಒಂದಷ್ಟಿದೆ, ಅಷ್ಟು ಮಾತ್ರ ಮಾಡಬೇಕು. ಬೇರೆಯವ್ರು ಮಾಡೋ ಕೆಲಸಗಳನ್ನೆಲ್ಲ ನಾವು ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಸ್ವಧರ್ಮ ಪರಧರ್ಮ ಅಂತ ವಿಂಗಡಿಸಿದೆ. ಅಂದರೆ ಬೇರೆ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ಇವ್ರು ಮಾಡೋ ಅಗತ್ಯ ಇಲ್ಲ. ಇವ್ರದ್ದು ಏನಿದೆಯೋ ಕರ್ತವ್ಯ, ಇವ್ರದ್ದು ಏನಿದೆಯೋ ಪಾತ್ರ ಅಷ್ಟು ಮಾಡಿದ್ರೆ ಸಾಕು ಅಂತ ಅರ್ಥ. ಇಲ್ಲಿ ಅನುಕರಣೆ ಮಾಡಬಾರ್ದು ಅಂತ ಇದರ ಅಂತರಾರ್ಥ. ಅದಾದ ಮೇಲೆ ಪರಮಾತ್ಮ ಹೇಳ್ತಾನೆ, ಈ ಜಗತ್ತಲ್ಲಿ ರಕ್ಷಣೆ ಸುಖದ ಭರವಸೆಯನ್ನು ಮೊದಲು ಬಿಟ್ಟ ಮೇಲೆ ಪರಮಾತ್ಮನಲ್ಲೇ ನನಗೆ ರಕ್ಷಣೆ ಮತ್ತು ಸುಖ ಸಿಗುತ್ತೆ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಅದಾದ ಮೇಲೆ ಪರಮಾತ್ಮನಲ್ಲಿ ದೃಷ್ಟಿಯನ್ನು ಇಡಬೇಕು. ಇದು ಈ 2 ಶ್ಲೋಕಗಳ ಅರ್ಥ. ಈಗ ಮನುಷ್ಯನ ದೃಷ್ಟಿ ಅಥವಾ ಮನುಷ್ಯನ ಪ್ರೀತಿ ಪ್ರಪಂಚದ ವಿಚಾರಗಳು, ಪ್ರಪಂಚದಲ್ಲಿರೋ ವ್ಯಕ್ತಿಗಳ ಮೇಲೆ ಇರುತ್ತೆ. ಅದನ್ನು ಹಿಂತೆಗೆದುಕೋಬೇಕಾಗತ್ತೆ. ಇನ್ನು ಮುಂದುವರೆದು ಪರಮಾತ್ಮ ಹೇಳೋದು, ಶಾಶ್ವತವಾದ ಸುಖ ಶಾಂತಿಗೆ ನಾನೇ ನಿಲಯ ಆಗಿದ್ದೀನಿ, ಮೂಲ. ಶಾಶ್ವತವಾದ ಸುಖ ಶಾಂತಿ ಸದ್ಗತಿಗೆ ನಾನೇ ಆಲಯ ಅಂತ ಕೂಡ ಪರಮಾತ್ಮ ಹೇಳಿದ್ದಾನೆ. ಅದಾದ ಮೇಲೆ ನಮಗೆ ಈಗ ಒಂದು ಸ್ಪಷ್ಟತೆ ಸಿಗುತ್ತೆ. ಪ್ರಪಂಚದ ವಿಚಾರಗಳಿಂದ ವಿಮುಖನಾದ ಮೇಲೆ, ಅನಾಸಕ್ತನಾದ ಮೇಲೇ ಸದ್ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ಪರಮಾತ್ಮನಲ್ಲಿ ದೃಷ್ಟಿಯನ್ನು ನಿಲ್ಲಿಸೋದಕ್ಕೆ ಅಥವಾ ಭಗವಂತನ ಧ್ಯಾನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಪರಮಾತ್ಮನಲ್ಲಿ ಮಾತ್ರ ನಮಗೆ ಶಾಶ್ವತವಾದ ಸುಖ ಶಾಂತಿ ಲಭಿಸುತ್ತೆ. ಪ್ರಾಪಂಚಿಕ ವಿಷಯ ಭೋಗಗಳು ತಾತ್ಕಾಲಿಕವಾದ ಸುಖ ಶಾಂತಿ, ಅದು ಸುಖ ಅನ್ನೋದು ಕೂಡ ಅಷ್ಟು ಸ್ಪಷ್ಟ ಅಲ್ಲ ಅದು. ಆದರೆ ತಕ್ಕಮಟ್ಟಿಗೆ ಏನೋ ಒಂದು ಮನೋರಂಜನೆ ಇತ್ಯಾದಿಗಳನ್ನು ಕೊಡ್ಬೋದು, ಶಾಶ್ವತವಾಗಿ ಇರೋದಿಲ್ಲ. ಈಗ ಭಗವದ್ಭಕ್ತನಿಗೆ ಪರಮಾತ್ಮ ತೋರಿಸಿರುವಂಥ ದಾರಿನೇ ಮುಖ್ಯವಾಗಿ ಬೇಕಾಗಿರೋದು.
ತನ್ನ ಮನಸ್ಸಿಗೆ ಸರಿ ಅನಿಸಿದ್ದನ್ನು ಮಾಡೋದು ಸೂಕ್ತ ಅಲ್ಲ. ಈಗ ಭಗವಂತನ ಭಕ್ತ ಹೇಗಿರ್ತಾನೆ ಇದನ್ನು ಅರ್ಥ ಮಾಡಿಕೊಂಡು ಭಗವದ್ಭಕ್ತನಾದವನು ನಶ್ವರವಾದದ್ದನ್ನು ತ್ಯಾಗ ಮಾಡ್ತಾನೆ, ಶಾಶ್ವತವಾದದ್ದನ್ನು ಪಡ್ಕೋತಾನೆ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಹೇಳೋರು. ಸ್ವಾಮಿ ವಿವೇಕಾನಂದರನ್ನು ಕೂಡಿಸ್ಕೊಂಡು ಪಕ್ಕದಲ್ಲಿ ಒಂದು ಕಲ್ಲಿಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಕಲ್ಲಿಡ್ತಾರೆ. ಆಮೇಲೆ ಹೇಳ್ತಾರೆ, ನೋಡಿ ಈಗ ಕೆಳಗಿನ ಕಲ್ಲು ಮೇಲ್ ಬರಬೇಕು, ಕಾಣಬೇಕಂದ್ರೆ ಏನು ಮಾಡಬೇಕು, ಅದರ ಮೇಲಿರುವಂಥ ಕಲ್ಲನ್ನು ಪಕ್ಕಕ್ಕಿಡಬೇಕು. ಹಾಗೇನೆ ಮನುಷ್ಯನ ಒಳಗಡೆ ಸತ್ಯ ಅನ್ನುವಂಥದ್ದಿದೆ ಅಂತರಂಗದಲ್ಲಿ, ಆದರೆ ಅದು ಕಾಣ್ತಾ ಇಲ್ಲ. ಈ ಬಾಹ್ಯ ಜಗತ್ತು ಆಕರ್ಷಣೆ ಅದನ್ನು ಮುಚ್ಚಿಬಿಟ್ಟಿದೆ. ಹಾಗಾಗಿ ಬಾಹ್ಯ ಜಗತ್ತಿನ ಕಡೆ ಇರುವಂಥ ಆಕರ್ಷಣೆ, ಆಸಕ್ತಿ, ಆ ಭೋಗಾಸಕ್ತಿಯನ್ನು ತ್ಯಾಗ ಮಾಡಬೇಕು ಅಂತ ಪಕ್ಕಕ್ಕಿಡೋದು ಅಂದರೆ ತ್ಯಾಗ ಮಾಡಿದಾಗ ಆಂತರ್ಯದಲ್ಲಿರುವಂಥ ಸತ್ಯ ಅರ್ಥ ಆಗತ್ತೆ. ಆ ಮಾಯೆಯನ್ನು ಪಕ್ಕಕ್ಕೆ ಸರಿಸಬೇಕು ಅನ್ನೋ ಅರ್ಥವನ್ನು ಹೇಳ್ಕೊಡ್ತಾರೆ. ಹಾಗೇನೆ ಈ ಮಾತನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಉಪನ್ಯಾಸದಲ್ಲಿ ಹೇಳ್ತಾರೆ, ಟ್ರೈ ಟು ನೋ ದ ಸೈನ್ಸ್ ಆಫ್ ದ ಮೇಕರ್, ನಾಟ್ ದಟ್ ಆಫ್ ಮೇಡ್ ಅಂತ. ಈ ಜಗತ್ತನ್ನು ಸೃಷ್ಟಿ ಮಾಡಿದನಲ್ಲ, ಸೃಷ್ಟಿಕರ್ತನ ರಹಸ್ಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು, ಸೃಷ್ಟಿಯ ರಹಸ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಡ ಅಂತ. ನೋಡಿ, ಸೃಷ್ಟಿಯನ್ನು ಮಾಡಿರೋ ಪರಮಾತ್ಮನ ಬಗ್ಗೆ ನಾವು ತಿಳ್ಕೋಬೇಕು. ಸೃಷ್ಟಿಯ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಅದು ಅಷ್ಟೇನು ಉಪಯೋಗ ಆಗೋದಿಲ್ಲ ಅಂತ ಅರ್ಥ. ಇನ್ನು ಮುಂದಿನ ವಿಚಾರ ಪರಮಾತ್ಮ ಹೇಳೋದು, ಬಹಳಷ್ಟು ಜನ ಜೀವನದಲ್ಲಿ ಅನೇಕ ತಾಪತ್ರಯಗಳನ್ನು ಅನುಭವಿಸಿ ಅವರು ಕೊನೆಗೆ ಭಗವಂತನ ಕಡೆ ಸಾಗೋಣ ಅನ್ನೋ ಪ್ರಯತ್ನ, ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಅಧ್ಯಾತ್ಮ ಸಾಧನೆಯನ್ನು ಶಕ್ತಿಯಾನುಸಾರ ಮಾಡ್ತಿರ್ತಾರೆ. ಆದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಸಿಕ್ಕಿರಲ್ಲ, ಅಥವಾ ಅದನ್ನು ಅನುಷ್ಠಾನ ಮಾಡೋ ವಿಚಾರದಲ್ಲೂ ಕೂಡ ಅವರಿಗೆ ಅಷ್ಟೊಂದು ಅವರಿಗೆ ಅನುಭವ ಇರೋದಿಲ್ಲ, ಅಥವಾ ಸಾಧ್ಯವಾಗ್ತಾ ಇರಲ್ಲ. ಆಗ ಪರಮಾತ್ಮ ಹೇಳುವಂಥ ಒಂದು ಮಾತು ನಮಗೆ ಇಲ್ಲಿ ತುಂಬ ಉಪಯೋಗ ಆಗುತ್ತೆ. ಏನು ಅಂದರೆ, ನಿನ್ನ ಕರ್ತವ್ಯಗಳು ಇತ್ಯಾದಿ ಸಾಧನೆ, ವ್ರತ, ನೇಮನಿಷ್ಠೆ, ಪಾಪ ಪುಣ್ಯಗಳು ಇವೆಲ್ಲ ಏನಿದೆಯೋ ಇದೆಲ್ಲ ವಿಚಾರಗಳನ್ನು ಬಿಟ್ಬಿಡು. ನನ್ನನ್ನು ಆಶ್ರಯಿಸು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಮಾಮೇಕಂ ಅಂದರೆ ನನ್ನನ್ನು ಮಾತ್ರ, ನನ್ನಲ್ಲಿ ಮಾತ್ರ ಶರಣಾಗು, ನಾನೇ ಸರ್ವಸ್ವ ಅಂತ ತಿಳ್ಕೊ. ನೀನು ಹಿಂದೆ ಮಾಡಿದ ಕರ್ಮಗಳು, ಇನ್ನೊಂದು ಮತ್ತೊಂದು, ಇದೆಲ್ಲವನ್ನು ಮರೆತುಬಿಡು. ಆಗೇನಾಗುತ್ತೆ, ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಿನ್ನ ಏನೇ ದೋಷಗಳಿದ್ರು, ಸಮಸ್ಯೆಗಳು, ಕಷ್ಟಗಳು ಏನೇ ಇದ್ರು, ಎಲ್ಲವನ್ನು ಕೂಡ, ಎಲ್ಲದರಿಂದ ನಾನು ನಿನಗೆ ಬಿಡುಗಡೆಯನ್ನು ಕೊಡ್ತೀನಿ. ಅದರಿಂದ ಮುಕ್ತಿ ನಿನಗೆ ಸಿಗುತ್ತೆ. ಮಾ ಶುಚಃ ಅಂದರೆ ನೀನು ಅದರ ವಿಚಾರವಾಗಿ ಶೋಕ ಪಡಬೇಡ, ಶೋಕಿಸಬೇಡ ಅಂತ ಹೇಳಿದ್ದಾನೆ. ಕೊನೆಗೆ ಪ್ರತಿಯೊಬ್ಬರು ಸಾಧನೆ ಮಾಡ್ತಾ ಮಾಡ್ತಾ ಶರಣಾಗತಿಯ ಹಂತಕ್ಕೆ ಬರ್ತಾರೆ. ಭಗವಂತನಲ್ಲಿ ಶರಣಾಗುವುದೇ ಮಾನವ ಜನ್ಮದ ಕೊನೆಯ ಹಂತ. ಕೊನೆಯದಾಗಿ ಮನುಷ್ಯ ಮಾಡೋದು ಇದನ್ನೇ. ಸ್ವಾಮಿ ವಿವೇಕಾನಂದರು ಇದನ್ನು ಹೇಳ್ತಾರೆ. ಇಡೀ ಜಗತ್ತೇ ಅವರನ್ನು ಒಪ್ಕೊಂಡಿದ್ದಾರೆ. ಮಹಾತ್ಮರು, ಜ್ಞಾನಿಗಳು ಲೋಕ ಕಲ್ಯಾಣವನ್ನು ಮಾಡಿದ್ರು. ಹೇಗೆ ಮಾಡೋಕ್ಕೆ ಸಾಧ್ಯ ಆಯಿತು? ಮೊದಲು ಗುರುಕೃಪೆ. ಗುರುವಿನ ಬಳಿ ಹೋಗಿ ಸೇವೆ ಮಾಡಿ ಶ್ರೀರಾಮಕೃಷ್ಣ ಪರಮಹಂಸರ ಕೃಪೆಯಿಂದ ಅವರು ಜ್ಞಾನವನ್ನು ಪಡ್ಕೊಂಡ್ರು. ನಂತರ ಆ ಜ್ಞಾನವನ್ನು ಸಮಾಜಕ್ಕೆ ಅವರು ಹಂಚಿದ್ರು. ಅವರು ಉದ್ಧಾರ ಆದರು, ಲೋಕಕ್ಕೂ ಆ ಜ್ಞಾನವನ್ನು ಅವರು ಕೊಟ್ಟರು. ಹಾಗೆ ಎಷ್ಟೋ ಜನ ಮಹಾತ್ಮರು ಅವತರಿಸಿ ಬರ್ತಾರೆ, ಜ್ಞಾನಿಗಳಾಗಿ ಜಗತ್ತಿಗೆ ಆ ಜ್ಞಾನವನ್ನು ಹಂಚ್ತಾರೆ.
ಇಲ್ಲಿ ಪರಮಾತ್ಮನ ಮಾತುಗಳೇ ನಮಗೆ ನೇರವಾಗಿ ಆತ್ಮೋದ್ಧಾರದ ವಿಚಾರವನ್ನು ಹೇಳ್ತಾ ಇದೆ. ಹಾಗೆ ಜಗತ್ತಿನ ನಶ್ವರತೆ, ಅದರಲ್ಲಿ ದೃಷ್ಟಿ ಇಡುವಂಥದ್ದು ವ್ಯರ್ಥ, ಇದನ್ನೆಲ್ಲ ತಿಳಿಸಿದೆ. ಒಂದು ಶ್ಲೋಕ ಬಹಳ ಪ್ರಮುಖವಾದ ಶ್ಲೋಕ ಇದರಲ್ಲಿ ಕಂಡು ಬರುತ್ತೆ ನಮಗೆ 15ನೇ ಅಧ್ಯಾಯದಲ್ಲಿ. ಕೊನೆಗೆ ಎಂಥ ಹಂತಕ್ಕೆ ಬಂದಾಗ ಮನುಷ್ಯನಿಗೆ ಭಗವಂತನ ಪ್ರಾಪ್ತಿಯಾಗತ್ತೆ, ಭಗವಂತನ ದರ್ಶನ ಆಗತ್ತೆ ಅಂದರೆ ನಿರ್ಮಾಣ ಮೋಹ ಜಿತ ಸಂಗ ದೋಷಾ ಅಧ್ಯಾತ್ಮನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢ ಪದಮವ್ಯಯಂ ತತ್. ಬಹಳ ಪ್ರಸಿದ್ಧವಾದ ಶ್ಲೋಕ ಇದು. ನಿರ್ಮಾಣ ಮೋಹ, ಅಭಿಮಾನ, ಪ್ರಪಂಚದ ಕಡೆ ಆಕರ್ಷಣೆಯನ್ನೇ ಮೋಹ ಅಂತ ಕರೀತಾರೆ. ಜಿತ ಸಂಗ ದೋಷ, ಆಸಕ್ತಿ, ಆ ಆಸಕ್ತಿಯನ್ನು ಗೆದ್ದಿರೋನು ಅಂತ, ಬಿಟ್ಬಿಟ್ಟಿರೋನು ಅಂತ. ಅಧ್ಯಾತ್ಮ ನಿತ್ಯ, ಸದಾ ಅಧ್ಯಾತ್ಮದಲ್ಲಿ ಮನಸ್ಸನ್ನು ಇಟ್ಟಿರೋನು. ವಿನಿವೃತ್ತ ಕಾಮಾಹ, ಎಲ್ಲ ವಿಧವಾದ ಬಯಕೆಗಳನ್ನು ತ್ಯಜಿಸಿರೋನು. ದ್ವಂದ್ವೈರ್ವಿಮುಕ್ತಾಹ, ದ್ವಂದ್ವ ರೂಪದಲ್ಲಿ ಜಗತ್ತು ಕಾಣ್ತಾ ಇದೆ, ಮಾಯಾ ಜಗತ್ತು, ಅದರಿಂದ ಬಿಡುಗಡೆಯನ್ನು ಹೊಂದಿರೋನು. ಅಂದರೆ ಅವನಿಗೆ ಈ ದ್ವಂದ್ವಗಳು ಅನ್ನುವ ಭಾವನೆಗಳೆಲ್ಲ ಕೂಡ ಕೇವಲ ಕಾಲ್ಪನಿಕ ಅನ್ನೋದು ಗೊತ್ತಾಗಿದೆ. ಗಚ್ಚತಿ ಅಮೂಢ, ಅಂತಹ ಜ್ಞಾನಿ ಪದಂ ಅವ್ಯಯಂ ತತ್, ಪರಮಾತ್ಮನ ಸಾನ್ನಿಧ್ಯವನ್ನು ಪಡ್ಕೋತಾನೆ. ಹೀಗೆ ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ಪರಮಾತ್ಮನೇ ತಿಳಿಸಿದ್ದಾನೆ ತನ್ನನ್ನು ಯಾರು ಪಡ್ಕೋತಾರೆ ಅಂತ. ಅದಕ್ಕೆ ದಾರಿಯನ್ನು ಕೂಡ ವಿವರಿಸಿದ್ದಾನೆ. ಇವತ್ತಿನ ಈ ಸತ್ಸಂಗದಲ್ಲಿ ನಾವು ಇಷ್ಟು ವಿಚಾರಗಳನ್ನು ಗಮನಿಸಿದ್ವಿ. ಭಗವಂತನ ಪ್ರಾಪ್ತಿಗಾಗಿ ಮಾಡಬೇಕಾಗಿರೋ ಸಾಧನೆ, ನಂತರ ಈ ಜಗತ್ತಲ್ಲಿ ಸಜ್ಜನರಿಗೆ ಹೇಗೆ ಭಗವಂತನ ರಕ್ಷಣೆ ಸಿಗುತ್ತೆ, ದುರ್ಜನರನ್ನು ಭಗವಂತ ನಾಶ ಮಾಡ್ತಾನೆ, ಅದು ಮನುಷ್ಯನ ಕೆಲಸ ಅಲ್ಲ, ಈ ಜಗತ್ತನ್ನು ಸೃಷ್ಟಿ ಮಾಡಿರೋ ಭಗವಂತನೇ ಅದನ್ನು ನೋಡ್ಕೋತಾನೆ. ಹಾಗಾಗಿ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ಳೋದು, ಆತ್ಮೋದ್ಧಾರಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಅದರಿಂದ ನಮ್ಮ ಆತ್ಮಕಲ್ಯಾಣ ಆಗುತ್ತೆ. ಇಷ್ಟು ವಿಚಾರಗಳನ್ನು ನಾವು ಇವತ್ತಿನ ಪ್ರವಚನದಲ್ಲಿ ಗಮನಿಸಿದ್ದೀವಿ. ಹೀಗೆ ಭಗವಂತನ ಮಾತುಗಳನ್ನು ನಾವು ಮುಂದಿನ ಪ್ರವಚನಗಳಲ್ಲೂ ಮುಂದುವರಿಸ್ತಾ ಹೋಗೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.